ಈ ಉಮೇಶ್ ಕತ್ತಿಯವರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರಂತೆ, ನಾನು ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗಬೇಕು, ಅಖಂಡ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಆಗದೆ ಹೋದರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡಿ ಆದರೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಪ್ತರ ಹತ್ರ ಹೇಳಿಕೊಳ್ತಿದ್ರಂತೆ. ತಮ್ಮ ಹೇಳಿಕೆಯನ್ನು ನೋಡಿದಾಗ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಏನಾದರೂ ಶುರುವಾಗಿದೆಯಾ ಅನ್ನಿಸ್ತು ನನಗೆ. ಅಖಂಡ ಭಾರತಕ್ಕಾಗದೆ ಹೋದರೂ ದಕ್ಷಿಣ ಭಾರತ ಪ್ರತ್ಯೇಕ ರಾಷ್ಟ್ರ ಮಾಡಿ ಆದರೂ ಪ್ರಧಾನಿ ಆಗಬೇಕು ಅಂತ. ನನಗೆ ಅಷ್ಟೊಂದು ಆಸೆ ಏನಿಲ್ಲ. ನೀವು ಹೇಳ್ತಾ ಇರೋದು ನೋಡಿದ್ರೆ ಅಟ್ಲೀಸ್ಟ್ ಅದ್ರ ಬಗ್ಗೆ ನೀವೆಲ್ಲ ಚಿಂತನೆ ಮಾಡ್ತಾ ಇದ್ದೀರಲ್ಲ ಅಂತ ಅನಿಸ್ತಾ ಇದೆ. ನಿಮ್ಮ ಚಿಂತನೆ ಏನು ಅಂದರೆ ಯಾವ ಕಾಂಟೆಕ್ಸ್ನಲ್ಲಿ ಅದನ್ನು ಹೇಳಿದ್ರಿ? ಅನೇಕರು ಹೇಳಿದ್ರು ಇಲ್ಲ ಬಾಯಿ ತಪ್ಪಿ ಆ ವಾಕ್ಯ ಬಂದುಬಿಡ್ತು ಡಿ ಕೆ ಸುರೇಶ್ ಅವರ ಬಾಯಿಂದ ಅಂತ. ತಮಗೆ ಗೊತ್ತಿದ್ದವರು ತಮ್ಮನ್ನು ಅರಿತುಕೊಂಡಂಥವ್ರು ಹೇಳಿದ್ರು ಡಿ ಕೆ ಸುರೇಶ್ ಹಾಗೆಲ್ಲ ಬಾಯಿ ತಪ್ಪಿ ಏನು ಮಾತಾಡೋರಲ್ಲ, ಲೆಕ್ಕಾಚಾರ ಹಾಕ್ಕೊಂಡೇ ಮಾತಾಡಿದ್ದಾರೆ ಅಂತ. ನಾನು ಬಹುಶಃ ಮಾಧ್ಯಮಗಳಲ್ಲಿ ಏನು ತೋರಿಸಿದೆಯೋ ನನಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ನೀವೇನು ಹೇಳಿದಿರೋ ಅದನ್ನು ತೋರಿಸಿದ್ದೀವಿ. ಬೇರೆಯವರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ನನಗೆ ಮುಖ್ಯ ಅಲ್ಲ. ನನಗೆ ಮುಖ್ಯವಾದದ್ದೇನು ಅಂತ ಹೇಳಿದ್ರೆ ಕರ್ನಾಟಕದ ಕನ್ನಡಿಗರು ಆಗ್ತಾ ಇರ್ತಕ್ಕಂಥ ಅನ್ಯಾಯ. ಓಕೆ. ಸೊ ಅದನ್ನು ಒಬ್ಬ ಕರ್ನಾಟಕವನ್ನು ನಾನು ಪ್ರತಿನಿಧಿಸ್ತಾ ಕನ್ನಡಿಗರ ಧ್ವನಿಯಾಗಿ ಎಷ್ಟು ದಿನ ನಾವು ಇದೇ ರೀತಿಯ ಪರಿಸ್ಥಿತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಚಿಂತನೆ ಭಾಳ ದಿನದಿಂದ ಇತ್ತು. ಯಾವಾಗ ನೋಡಿದ್ರೂ ಕೂಡ ನಾವು ಭವತಿ ಭಿಕ್ಷಾಂದೇಹಿ ಅನ್ನುವಂಥ ಪರಿಸ್ಥಿತಿ ಪ್ರತಿ ಹಂತದಲ್ಲೂ ನಾವು ನೋಡ್ತಾ ಇದ್ದೀವಿ. ಸೊ ಆ ಒಂದು ನಿಟ್ಟಿನಲ್ಲಿ ಯಾಕೆ ನಾವು ನಮ್ಮ ಹಕ್ಕನ್ನು ನಾವು ಕೇಳಲಿಕ್ಕೆ, ನಮ್ಮ ಪಾಲನ್ನು ನಾವು ಪಡೀಲಿಕ್ಕೆ ನಾವು ಅರ್ಹರಲ್ವಾ ಅಂತಕ್ಕಂಥ ಚಿಂತನೆ ನನ್ನನ್ನು ಯಾವಾಗಲೂ ಕಾಡ್ತಾ ಇದೆ. ಅದಕ್ಕಾಗಿ ದೇಶ ವಿಭಜಿಸುವ ಮಾತಾಡ್ಬಿಟ್ರಿ ನೀವು. ನಾನು ದೇಶ ವಿಭಜನೆ ಬಗ್ಗೆ ಮಾತಾಡಲಿಲ್ಲ, ನೀವು ಅದನ್ನು ಹೇಳ್ತಾ ಇದ್ದೀರಿ. ಅರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.